ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು ಗೊತ್ತಾ? ವಿಧ್ವಂಸಕ ಕೃತ್ಯದ ಸಂಚು ರೂಪಿಸಿದ್ದು ಎಲ್ಲಿ ಗೊತ್ತಾ? ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಸಂಚಿಗೆ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಅಲ್ ಫಲಾಹ್ ಕಟ್ಟಡ ಸಂಖ್ಯೆ 17ರಲ್ಲಿ ಉಗ್ರವಾದಕ್ಕೆ ಸಂಚು ರೂಪಿಸಲಾಗಿತ್ತು. ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿಯನ್ನ ಮಾಡಿಕೊಳ್ಳಲಾಗಿತ್ತು. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಹೇಗೆ ವರ್ಕ್ ಆಗಿತ್ತು ಅನ್ನೋದನ್ನ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಬಹಿರಂಗಪಡಿಸಿದ್ದಾರೆ. ಇದೇ ಬಿಲ್ಡಿಂಗ್ ನಂಬರ್ 17 ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಲ್ ಫಲಾಹ್ ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಬಿಲ್ಡಿಂಗ್ ನಂಬರ್ 17ರ ದೃಶ್ಯಾವಳಿಯನ್ನು ನೋಡ್ತಾ ಇದ್ರಿ. ಇದೇ ಬಿಲ್ಡಿಂಗ್ ನಲ್ಲಿರುವಂತಹ ಕೊಠಡಿ ಸಂಖ್ಯೆ 13ರಲ್ಲಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡಿದ್ದು ಇದೇ ಬಿಲ್ಡಿಂಗ್ ನಲ್ಲಿರುವಂತಹ ಕೊಠಡಿ ಸಂಖ್ಯೆ 13ರಲ್ಲಿ. ದೆಹಲಿ ಬಾಂಬ್ ಸ್ಫೋಟದ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತನಿಖಾಧಿಕಾರಿಗಳಿಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದ್ದು ಎಲ್ಲಿ ಅನ್ನೋದರ ಬಗ್ಗೆ ಈಗ ಬಹಿರಂಗ ಆಗಿದೆ. ಹರಿಯಾಣದ ಮೆವಾತ್ನಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಿರುವ ವಿಚಾರ ಈಗ ಬಹಿರಂಗ ಆಗಿದೆ. ನುಹು ನಗರದ ಗೊಬ್ಬರದ ಅಂಗಡಿಯೊಂದರಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಲಾಗಿತ್ತು. ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಟೆರರ್ ಡಾಕ್ಟರ್ ಮುಜಾಮಿಲ್ ಮಾಹಿತಿಯನ್ನು ಕೊಟ್ಟಿದ್ದಾನೆ. ನೋಡಿ, ಈ ಟೆರರ್ಗಳು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು, ಈ ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳೋದಕ್ಕಾಗಿ ಅಮೋನಿಯಂ ನೈಟ್ರೇಟ್ ಅನ್ನ ಇಟ್ಟುಕೊಂಡಿದ್ರು. ಆ ಅಮೋನಿಯಂ ನೈಟ್ರೇಟ್ ಎಲ್ಲಿ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ನುಹುನಲ್ಲಿರುವಂತಹ ಒಂದು ಗೊಬ್ಬರದ ಅಂಗಡಿಯಲ್ಲಿ ಇವರು ಪರ್ಚೇಸ್ ಅನ್ನ ಮಾಡಿದ್ರು. ನೋಡಿ, ಇವರು ಯಾವ ರೀತಿಯಾಗಿ ಸಂಚನ್ನು ರೂಪಿಸಿದ್ದಾರೆ ಅಂತೇಳಿ. ದೇಶದ ಒಳಗಿದ್ದುಕೊಂಡು ದೇಶದಲ್ಲಿ ದುಡಿತಾ, ದೇಶದಲ್ಲಿ ಅನ್ನ ತಿಂತ, ಇಲ್ಲಿನ ನೀರನ್ನ ಕುಡಿದು ಇವರು ಇಲ್ಲಿನ ಜಾಗದ ಮೇಲೆ ಸಂಚನ್ನು ರೂಪಿಸಿದ್ರು ಅಂತಂದ್ರೆ ಅದು ಇಲ್ಲಿ ಇದ್ದುಕೊಂಡೇ ಇಂಥವ್ರನ್ನ ಸುಮ್ಮನೆ ಬಿಡಬೇಕಾ? ಜೈಷೆ ಅನ್ನುವ ಉಗ್ರ ಸಂಘಟನೆಯ ಜೊತೆಯಲ್ಲಿ ನಿಕಟವಾಗಿ ಸಂಪರ್ಕವನ್ನ ಇಟ್ಟುಕೊಂಡಿದ್ದಂತಹ ವ್ಯಕ್ತಿಗಳು ಇವರೆಲ್ಲ. ಸೆಕೆಂಡ್ ಹ್ಯಾಂಡ್ ಕಾರನ್ನ ಬಳಸಿ ಬ್ಲಾಸ್ಟ್ಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು. ದೇಶದ ಪ್ರಮುಖ ನಗರಗಳೇ ಈ ಒಂದು ಸ್ಫೋಟಕ್ಕೆ ಟಾರ್ಗೆಟ್ ಆಗಿತ್ತು. ದೆಹಲಿ, ಅಯೋಧ್ಯೆ, ಪ್ರಯಾಗ್ರಾಜ್ ಮೇಲೆ ಈ ಟೆರರಿಸ್ಟ್ಗಳ ಕಣ್ಣು ಬಿದ್ದಿತ್ತು. ಎನ್ಐಎ ತನಿಖೆಯಲ್ಲಿ ಬಹಿರಂಗ ಆಗಿರುವಂತಹ ಸ್ಫೋಟಕ ಮಾಹಿತಿ ಇದು. i20 ಕಾರಿನ ಮಾದರಿ ಬಳಸಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಲಾಗಿತ್ತು. ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಖರೀದಿ ಮಾಡೋದು ಇವರ ಪ್ಲಾನ್ ಆಗಿತ್ತು. ಆ ಕಾರ್ನ ಮೂಲಕ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದು ಇವರ ಸಂಚಾಗಿತ್ತು ಅನ್ನೋದು ಈಗ ಎನ್ಐಎ ನಡೆಸಿದ ತನಿಖೆ ಸಂದರ್ಭದಲ್ಲಿ ಬಹಿರಂಗ ಆಗಿರುವಂತಹ ಮಾಹಿತಿಗಳಿವೆಲ್ಲ. ನೋಡಿ, ಒಬ್ಬೊಬ್ರದ್ದು ಕೂಡ ಹಿನ್ನೆಲೆಯನ್ನು ಕೆದಕ್ತಾ ಹೋದ್ರೆ ಅವರೆಲ್ಲ ಡಾಕ್ಟರ್ ಆಗಿದ್ದು ಜನರ ಜೀವವನ್ನ ಉಳಿಸೋದಕ್ಕೆ ಅಂತ ಅಲ್ಲ, ಜನರ ಜೀವವನ್ನ ತೆಗೆಯೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಈ ಟೆರರ್ ಡಾಕ್ಟರ್ಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇಡೀ ವೈದ್ಯಕೀಯ ವೃತ್ತಿಗೆ ಕಳಂಕ ಬಂದಂತಾಗಿದೆ. ಯಾರು ಡಾಕ್ಟರ್ನ ನಂಬ್ತಾರೆ ಇವತ್ತು? ಡಾಕ್ಟರ್ಗಳನ್ನ ನಂಬ್ತಾರ? ಇವತ್ತು ಕಷ್ಟಪಟ್ಟು ಓದಿರುವಂಥ ಡಾಕ್ಟರ್ಗಳು ಅವರ ಹೆಸರು ಕೂಡ ಹಾಳಾಗುತ್ತೆ. ಇವರು ಅದಕ್ಕೆ ಅಂತಲೇ ಇವರು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿ, ಅದರಲ್ಲೂ ಒಬ್ಬ ಚೀನಾಗೋಗಿ ಅಲ್ಲಿಂದ ಕಲ್ತ್ಕೊಂಡು ಬಂದು ಇಲ್ಲಿ ರೇಸಿನನ್ನು ಅದನ್ನು ಕಂಡು ಹಿಡಿದಿದ್ದ, ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡಿ. ಅಟ್ಟೆ ಪ್ರಸಾದದಲ್ಲಿ ಬೆರೆಸೋದು ಗೊತ್ತೇ ಆಗಲ್ಲ, ಅದು ಸ್ಮೆಲ್ ಬರಲ್ಲ, ಗೊತ್ತಾಗೋದಿಲ್ಲ, ಅದಕ್ಕೆ ರುಚಿ ಇರಲ್ಲ, ಗೊತ್ತಾಗೋದಿಲ್ಲ. ಪ್ರಸಾದದಲ್ಲಿ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಕತೆ, ನೀರಲ್ಲಿ ಕುಡಿಯೋ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಮುಗಿತು ಕತೆ. ಇವರ ಪ್ಲಾನ್ಗಳು ನೋಡಿ ಯಾವ ರೀತಿಯಾಗಿತ್ತು ಅಂತೇಳಿ. ಯಾವಾಗ
ದೊಡ್ಡದಾದಂಥ ಸಂಚು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಒಬ್ಬ SSP ಮಾಡುವಂತಹ ಒಂದು ಗ್ರೇಟ್ ಕೆಲಸ. ಒಂದು ಪೋಸ್ಟರ್ ಅನ್ನ ನೋಡಿ, ಒಂದು ಪಾಂಪ್ಲೆಟ್ ಅನ್ನ ನೋಡಿ, ಇದರಲ್ಲಿ ಏನೋ ಸಮಥಿಂಗ್ ಇದೆ ಅಂತೇಳಿ ಅದರ ಹಿಂದೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ಪತ್ತೆ ಆದಂಥ ಒಬ್ಬ ಡಾಕ್ಟರ್, ಟೆರರ್ ಡಾಕ್ಟರ್ನ ಇಟ್ಟುಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಆತನಿಂದ ಬಾಯಿ ಬಿಡಿಸಿ ಫರೀದಾಬಾದ್ನಲ್ಲಿ ಹತ್ರ 3,000 kg ಅಷ್ಟು ಸ್ಫೋಟಕಗಳು ಪತ್ತೆ ಆಗುತ್ತೆ. ಅದನ್ನ ಮಿಸ್ ಮಾಡೋದಕ್ಕೆ ಅಂತೇಳಿ, ದಾರಿ ತಪ್ಪಿಸೋದಕ್ಕೆ ಅಂತೇಳಿ ಬೇರೆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಈ ಘಟನೆ ಆಯ್ತಾ ಗೊತ್ತಿಲ್ಲ, ಅಥವಾ ಕೆಂಪುಕೋಟೆ ಬಳಿನೇ ಅವತ್ತು ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಗೊತ್ತಿಲ್ಲ. ತನಿಖೆಯಿಂದ ಗೊತ್ತಾಗಬೇಕು. ತನಿಖೆ ನಡೀತಾ ಇದೆ. ಒಂದೊಂದೇ ಸ್ಫೋಟಕ ಮಾಹಿತಿಗಳು ಕೂಡ ಹೊರ ಬೀಳ್ತಾ ಇದೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಖರೀದಿ ಮಾಡೋದು ಇವರ ಪ್ಲಾನ್ ಆಗಿತ್ತು. ಆ ಕಾರ್ನ ಮೂಲಕ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದು ಇವರ ಸಂಚಾಗಿತ್ತು ಅನ್ನೋದು ಈಗ NIA ನಡೆಸಿದ ತನಿಖೆ ಸಂದರ್ಭದಲ್ಲಿ ಬಹಿರಂಗ ಆಗಿರುವಂತಹ ಮಾಹಿತಿಗಳು ಇವೆಲ್ಲ. ನೋಡಿ, ಒಬ್ಬೊಬ್ರದ್ದು ಕೂಡ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಅವರೆಲ್ಲ ಡಾಕ್ಟರ್ ಆಗಿದ್ದು ಜನರ ಜೀವವನ್ನು ಉಳಿಸೋದಕ್ಕೆ ಅಂತ ಅಲ್ಲ, ಜನರ ಜೀವವನ್ನು ತೆಗೆಯೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಈ ಟೆರರ್ ಡಾಕ್ಟರ್ಗಳು ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ವೈದ್ಯಕೀಯ ವೃತ್ತಿಗೆ ಕಳಂಕ ಬಂದಂತಾಗಿದೆ. ಯಾರು ಡಾಕ್ಟರ್ನ ನಂಬ್ತಾರೆ ಇವತ್ತು? ಡಾಕ್ಟರ್ಗಳನ್ನು ನಂಬ್ತಾರೆ. ಇವತ್ತು ಕಷ್ಟಪಟ್ಟು ಓದಿರುವಂಥ ಡಾಕ್ಟರ್ಗಳು, ಅವರ ಹೆಸರು ಕೂಡ ಹಾಳಾಗುತ್ತೆ. ಇವರು ಅದಕ್ಕೆ ಅಂತಲೇ ಇವರು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿ, ಅದರಲ್ಲೂ ಒಬ್ಬ ಚೀನಾಗೋಗಿ ಅಲ್ಲಿಂದ ಕಲ್ತ್ಕೊಂಡು ಬಂದು ಇಲ್ಲಿ ರೇಸಿನನ್ನು ಅದನ್ನು ಕಂಡು ಹಿಡಿದಿದ್ದ, ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡಿ. ಅಟ್ಟೆ ಪ್ರಸಾದದಲ್ಲಿ ಬೆರೆಸೋದು ಗೊತ್ತೇ ಆಗಲ್ಲ, ಅದು ಸ್ಮೆಲ್ ಬರಲ್ಲ, ಗೊತ್ತಾಗೋದಿಲ್ಲ, ಅದಕ್ಕೆ ರುಚಿ ಇರಲ್ಲ, ಗೊತ್ತಾಗೋದಿಲ್ಲ. ಪ್ರಸಾದದಲ್ಲಿ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಕತೆ, ನೀರಲ್ಲಿ ಕುಡಿಯೋ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಮುಗೀತು ಕತೆ. ಇವರ ಪ್ಲಾನ್ಗಳು ನೋಡಿ ಯಾವ ರೀತಿಯಾಗಿತ್ತು ಅಂತೇಳಿ. ಯಾವಾಗ ದೊಡ್ಡದಾದಂಥ ಸಂಚು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಒಬ್ಬ SSP ಮಾಡುವಂತಹ ಒಂದು ಗ್ರೇಟ್ ಕೆಲಸ. ಒಂದು ಪೋಸ್ಟರ್ ಅನ್ನ ನೋಡಿ, ಒಂದು ಪಾಂಪ್ಲೆಟ್ ಅನ್ನ ನೋಡಿ, ಇದರಲ್ಲಿ ಏನೋ ಸಮಥಿಂಗ್ ಇದೆ ಅಂತೇಳಿ ಅದರ ಹಿಂದೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ಪತ್ತೆ ಆದಂಥ ಒಬ್ಬ ಡಾಕ್ಟರ್, ಟೆರರ್ ಡಾಕ್ಟರ್ನ ಇಟ್ಟುಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಆತನಿಂದ ಬಾಯಿ ಬಿಡಿಸಿ ಫರೀದಾಬಾದ್ನಲ್ಲಿ ಹತ್ರ 3,000 kg ಅಷ್ಟು ಸ್ಫೋಟಕಗಳು ಪತ್ತೆ ಆಗುತ್ತೆ. ಅದನ್ನ ಮಿಸ್ ಮಾಡೋದಕ್ಕೆ ಅಂತೇಳಿ, ದಾರಿ ತಪ್ಪಿಸೋದಕ್ಕೆ ಅಂತೇಳಿ ಬೇರೆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಈ ಘಟನೆ ಆಯ್ತಾ ಗೊತ್ತಿಲ್ಲ, ಅಥವಾ ಕೆಂಪುಕೋಟೆ ಬಳಿನೇ ಅವತ್ತು ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಗೊತ್ತಿಲ್ಲ. ತನಿಖೆಯಿಂದ ಗೊತ್ತಾಗಬೇಕು. ತನಿಖೆ ನಡೀತಾ ಇದೆ. ಒಂದೊಂದೇ ಸ್ಫೋಟಕ ಮಾಹಿತಿಗಳು ಕೂಡ ಹೊರ ಬೀಳ್ತಾ ಇದೆ.